72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಅದರ ಸಮಾರೋಪ ಸಮಾರಂಭ ಚಾಮರಾಜನಗರದಲ್ಲಿ ನಡೀತಾ ಇದೆ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರೇ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದಂಥ ಡಾಕ್ಟರ್ ಎಚ್.ಸಿ. ಮಾದೇವಪ್ಪ ಅವರ, ಈ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು, ಈ ವರ್ಷ ಸಹಕಾರ ರತ್ನ ರಾಜ್ಯಪಾಲರಾಗಿರ್ತಕ್ಕಂಥ ಭಗತ್ ಶೆಟ್ಟಿ ಅವರ, ಮಾಜಿ ಸಹಕಾರ ಸಚಿವರಾದಂಥ ಬಹಳ ದೀರ್ಘಕಾಲದ ಸಹಕಾರಿಗಳು ಆದಂಥ ಶ್ರೀ ಕೆ.ಎನ್. ರಾಜಣ್ಣ ಅವರ, ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾದಂಥ ಹಾಗೂ ಶಾಸಕರಾದಂಥ ಶ್ರೀ ಜಿ.ಟಿ. ದೇವೇಗೌಡ ಅವರೇ, ಲೋಕಸಭೆಯ ಸದಸ್ಯರಾದಂಥ ಸುನೀಲ್ ಬೋಸ್ ಅವರೇ, ಕೊಳ್ಳೇಗಾಲ ಶಾಸಕರಾದಂಥ ಶ್ರೀ ಎ.ಆರ್. ಕೃಷ್ಣಮೂರ್ತಿ ಅವರೇ, ಗುಡ್ಲಿಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರೇ, ನಂಜನಗೂಡು ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಅವರೇ, ಅನೂರು ಶಾಸಕರಾದಂಥ ಶ್ರೀ ಮಂಜುನಾಥ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರೇ, ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಶಿವಕುಮಾರ್ ಅವರೇ, ಚಾಮರಾಜನಗರ ಜಿಲ್ಲಾ ಸಹಕಾರದ ಒಕ್ಕೂಟದ ಅಧ್ಯಕ್ಷರಾದಂಥ ನಂಜುಂಡ ಪ್ರಸಾದ್ ಅವರೇ, ಚಾಮರಾಜನಗರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಓವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ರಾಮಪ್ಪ ಅವರೇ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಚಂದ್ರು ಅವರೇ, ಇಲ್ಲೇ ಇದೆಯಾ, ಮಾಜಿ ಶಾಸಕರಾದಂಥ ಶ್ರೀ ನರೇಂದ್ರ ಅವರೇ, ಮಾಜಿ ಶಾಸಕರಾದಂಥ ಕಳಲೆ ಕೇಶವಮೂರ್ತಿ ಅವರೇ, ಕಾವೇರಿ ಅಚ್ಚುಕಟ್ಟು ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮುಸ್ವಾಮಿ ಅವರೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಮೊಹಮ್ಮದ್ ಅಸ್ಗರ್ ಅವರೇ, ಮೈಸೂರು ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಎಲ್ಲ ಅಧಿಕಾರಿಗಳೇ, ಸಹಕಾರ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಎಲ್ಲ ಸಹಕಾರಿ ಸಂಸ್ಥೆಗಳು, ಇಲ್ಲಿ
ದೊಡ್ಡ ಪ್ರಮಾಣದಲ್ಲಿ ಆಗಮಿಸಿರ್ತಕ್ಕಂಥ ಸಹಕಾರಿ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಊಟದ ಸಮಯ ಈಗಾಗಲೇ ಸುಮಾರು 50 ಭಾಗದಷ್ಟು ಖಾಲಿಯಾಗಿದ್ದಾರೆ. ಅವರು ಊಟಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ನೀವೆಲ್ಲರೂ ಕೂಡ ಊಟ ಮಾಡದೆ ಕೂತಿದ್ದೀರಿ. ಊಟಕ್ಕೆ ಹೋಗಿರೋರಿಗೆ, ಇಲ್ಲಿ ಕೂತಿರೋರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮುಗಿದೋಯ್ತದೆ. ನಾವು ನಿಮಗೆ ಊಟ ಮಾಡಿಲ್ಲ ಅಲ್ವಾ? ಕೂತ್ಗಳೇ, ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೇನೆ. ಚಾಮರಾಜನಗರ ಹೆಡ್ ಕ್ವಾರ್ಟರ್ಸ್, ಚಾಮರಾಜನಗರ ಜಿಲ್ಲೆಗೆ ಬಹಳ ಜನ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಹೋದ್ರೆ ಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತೇಳಿ. ನಾನು ಈ ಜಿಲ್ಲೆಗೆ ಒಂದು 20 ಸಾರಿ ಬಂದಿರ್ಬೋದು ಪ್ರಪಂಚಕ್ಕೆ. ಈ ಜಿಲ್ಲೆಗೆ ಮೂಢನಂಬಿಕೆ ಇದೆಯಲ್ಲ, ಈ ಜಿಲ್ಲೆಗೆ ಬಂದ್ರೆ ಅಧಿಕಾರ ಹೋಗ್ಬಿಡ್ತದೆ ಪ್ರಶ್ನೆ ಕೇಳ್ತಾ ಇದ್ರು. ಏನ್ ಸರ್ ನೀವು 20 ಸಾರಿ ಬಂದಿದ್ದೀರಿ, ಈ ಜಿಲ್ಲೆಗೆ ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗ್ಬಿಟ್ಟಿದ್ಯಾ ಅಂತ ಹೇಳಿ. ಬರೀ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ, ನಮ್ಮ ಪಕ್ಷದ ಅಧಿಕಾರನೇ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ನಮ್ಮ ಸರ್ಕಾರನೇ ಗಟ್ಟಿಯಾಗಿದೆ. ಆದ್ರಿಂದ ಯಾವಾಗ ಕರೆದರೂ ಕೂಡ ಚಾಮರಾಜನಗರಕ್ಕೆ ಬಂದೇ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ. ಇದು 72ನೇ ಅಖಿಲ ಭಾರತ ಸಪ್ತಾಹ ಬೆಂಗಳೂರಿನಲ್ಲಿ ಉದ್ಘಾಟನೆ ಆಯಿತು. ನಾನು ಮಾನ್ಯ ರಾಜಣ್ಣವರು ರಾಜೀನಾಮೆ ಕೊಟ್ಟ ಮೇಲೆ ಸಹಕಾರ ಮಂತ್ರಿಯಾಗಿದ್ದೀನಿ. ಒಂದು ವೇಳೆ ರಾಜಣ್ಣ ಇದ್ದಿದ್ರೆ ನಾನು ಸಹಕಾರ ಮಂತ್ರಿ ಆಗ್ತಾ ಇರಲಿಲ್ಲ. ಸಹಕಾರ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಈ 72ನೇ ಸಹಕಾರ ಸಪ್ತಾಹದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಟಿ ದೇವೇಗೌಡರು, ಮಹಾಮಂಡಲದ ಅಧ್ಯಕ್ಷರು ಮತ್ತು ಇತರ ಎಲ್ಲ ಕೆಲವರೆಲ್ಲ ಸ್ನೇಹಿತರು ಬಂದಿದ್ರು ನನ್ನ ಕರೀಲಿಕ್ಕೆ. ನೀವೇ ಉದ್ಘಾಟನೆ ಮಾಡಬೇಕು ಅಂತ. ಆಯ್ತಪ್ಪ, ನಾನು ಬರ್ತೀನಿ ಉದ್ಘಾಟನೆಗೆ. ಸಮಾರಂಭಕ್ಕೂ ಬರ್ತಾ ಇದ್ದೀನಿ, ಯಾಕಂದ್ರೆ ಅದು ಚಾಮರಾಜನಗರ ನಮ್ಮ ಜಿಲ್ಲೆ. ಮೊದಲು ಮೈಸೂರು ಜಿಲ್ಲೆಯಲ್ಲೇ ಇತ್ತು, ಅದರಿಂದ ನಮ್ಮ ಜಿಲ್ಲೆನೇ. ಮೈಸೂರು ಅಂತಂದ್ರೆ ಚಾಮರಾಜನಗರ ಸೇರ್ಕೊಂಡು ಮೈಸೂರು ಜಿಲ್ಲೆ ಆಗಿತ್ತು. ಆಮೇಲೆ ಈ ಜಿಲ್ಲೆ ಆಗುವಾಗ ಮಾಜಿ ಸಚಿವರಾದಂಥ ರಾಜೇಂದ್ರ ಬದುಕಿದ್ರು. ಅವರು ನಾನು
ಹೊಸ ಜಿಲ್ಲೆ ಆದಾಗ ಉದ್ಘಾಟನೆಗೆ ಇಲ್ಲಿಗೆ ಬಂದಿದ್ದರು ನಾವು. ಅಂದು ಮುಖ್ಯಮಂತ್ರಿ ಆಗಿದ್ದಂತ JH ಪಟೇಲ್ರು ಮಾದೇಶ್ವರ ಬೆಟ್ಟದಲ್ಲಿ ಉದ್ಘಾಟನೆ ಮಾಡೋದು, ನಾನು ರಾಜ್ಯದವರು ಇಲ್ಲೇ ಉದ್ಘಾಟನೆ ಮಾಡೋದು. ವಾಟಾಳ್ ನಾಗರಾಜ್ ಕೂಡ MLA ಆಗಿದ್ರು, ಅವರು ಅಲ್ಲಿಗೆ ಹೋದ್ರು ಮಾದೇಶ್ವರ ಬೆಟ್ಟಕ್ಕೆ. ನಾನು ರಾಜ್ಯದವರು ಇಬ್ರು ಉದ್ಘಾಟನೆ ಮಾಡೋದು. ಅದರಿಂದ ಇದು ಒಂದು ಪ್ರತ್ಯೇಕ ಜಿಲ್ಲೆಯಾಗಿ ಮಾರ್ಪಟ್ಟಿತು. ಈ ಜಿಲ್ಲೆಯಲ್ಲಿ ಈಗ ಸಹಕಾರ ಬ್ಯಾಂಕ್ ಇದೆ, ಹಾಲು ಉತ್ಪಾದಕರ ಸಹಕಾರ ಸಂಘನೂ ಕೂಡ ಯೂನಿಯನ್ ಇದೆ, ಮಿಲ್ಕ್ ಯೂನಿಯನ್ ಇದೆ. ನಂಜುಂಡ ಪ್ರಸಾದ್ ನೀವು ಕೋಆಪರೇಟಿವ್ ಯೂನಿಯನ್ ಅಧ್ಯಕ್ಷರು. ಈಗ ಇವ್ರಿಗೆ ಈ ವರ್ಷ ಸಹಕಾರ ರತ್ನ ಕೂಡ ಕೊಟ್ಟದೆ. ನಂಜುಂಡ ಅವರು ಪುಟ್ಟರಾಜ ಶೆಟ್ಟಿಗೂ ಸಹಕಾರ ರತ್ನ ಕೊಟ್ಟದೆ. ಇನ್ಯಾರಕ್ಕೆ ಕೊಡ್ತೀವಿ ನಿಮ್ಮ ಜಿಲ್ಲೆಯಲ್ಲಿ? ಶಂಕರೇಗೌಡ ನರಸೀಪುರ ತಾಲೂಕು ನಮ್ಮ ಜಿಲ್ಲೆ. ಸಿದ್ದೇಗೌಡರಿಗೆ ಇವರೆಲ್ಲ ಸಹಕಾರ ಸಂಘಗಳಲ್ಲಿ ಬಹಳ ದೀರ್ಘಕಾಲದಿಂದ ಕೆಲಸ ಮಾಡಿದ್ದಾರೆ. ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ, ಸಹಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಪ್ತಾಹ ನಡೀಬೇಕಾದ್ರೆ ಕಾರಣಕರ್ತರು, ಉಸ್ತುವಾರಿ ಸಚಿವರು ವೆಂಕಟೇಶ್ ಅವರು, ಮತ್ತೆ ಜಿಲ್ಲೆಯ ಎಲ್ಲ ಶಾಸಕರು AR ಕೃಷ್ಣಮೂರ್ತಿ, ಗಣೇಶ್ ಪ್ರಸಾದ್, ಮತ್ತೆ ಧ್ರುವ ನಾರಾಯಣ್ ದರ್ಶನ್ ಧ್ರುವ ನಾರಾಯಣ್, ಮಂಜುನಾಥ್ ಧನೂರು ಶಾಸಕರು, ಯಾರು, ಆಮೇಲೆ ಲೋಕಸಭಾ ಸದಸ್ಯ ಇವರೆಲ್ಲರಿಗೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಾಮರಾಜನಗರದಲ್ಲಿ ಹೆಚ್ಚು ಜನ ಸೇರಿಸಿ ಮಾಡ್ತಾ ಇರೋದ್ರಿಂದ, ಸಮಾರೋಪ ಸಭಾ ಮಾಡ್ತಾ ಇರೋದ್ರಿಂದ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು GT ದೇವೇಗೌಡರು ಬಂದಾಗ ಚಾಮರಾಜನಗರ ಜಿಲ್ಲೆ ನಮ್ಮ ಜಿಲ್ಲೆ, ನಾನೇ ಸಮಾರಂಭದಲ್ಲೂ ಕೂಡ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಇವತ್ತು ಭಾಗವಹಿಸಿದ್ದೇನೆ. ನೀವೆಲ್ಲರೂ ಕೂಡ ಬಹಳ ತಾಳ್ಮೆಯಿಂದ ಬಹಳ ಹೊತ್ತಿನಿಂದ ಕೂತಿದ್ದೀರಿ. ನಾನು ಸ್ವಲ್ಪ ತಡವಾಗಿ ಬಂದೆ. ಆ ತಡವಾದದ್ರಿಂದ 1 ಗಂಟೆಗೆ ಪ್ರಾರಂಭ ಆಯಿತು. 1 ಗಂಟೆಯಿಂದ ಈಗ 3:45 ಅಲ್ಲ 2:45 ನಡೆದಿದೆ. ಇನ್ನೊಂದು 20 ನಿಮಿಷ ಮುಗಿದೋಯ್ತದೆ. ನೀವೆಲ್ಲ ಸಹಕಾರಿಗಳು, ಇದು ಪರಸ್ಪರ ಸಹಕಾರದಿಂದ ನಡೀತಕ್ಕಂಥದ್ದು. ಅದಕ್ಕೆ ನೆಹರೂರವರು ಪ್ರಧಾನಮಂತ್ರಿಯಾಗಿದ್ದಾಗ ನಾನು ಮೊನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ಹೇಳಿದೆ, ಗ್ರಾಮೀಣ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿ ಹಳ್ಳಿನಲ್ಲಿ ಕನಿಷ್ಠ ಒಂದು ಶಾಲೆ ಇರಬೇಕು, ಒಂದು ಗ್ರಾಮ ಪಂಚಾಯಿತಿ ಇರಬೇಕು, ಒಂದು ಸೊಸೈಟಿ ಇರಬೇಕು. ಈ ಮೂರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.